ರಾಷ್ಟ್ರೀಯ ಮಟ್ಟದಲ್ಲಿ ತಳಿ ಸಂರಕ್ಷಕ ಪ್ರಶಸ್ತಿ ಪಡೆದ ಅಂಕೋಲಾದ ಪೂರ್ಣಾನಂದ ಭಟ್. ಅತ್ಯಂತ ಕಡಿಮೆ ಭೂಮಿ ಹೊಂದಿರುವ ಪೂರ್ಣಾನಂದ ಭಟ್ಟರದು ವಿಶೇಷವೆನ್ನುವ ಸಾಧನೆ. 75 ವರ್ಷಗಳನ್ನು ಪೂರೈಸಿರುವ ಭಟ್ಟರು ಇಂದಿಗೂ ಕ್ರಿಯಾಶೀಲರಾಗಿದ್ದಾರೆ. ತಮ್ಮ ಪ್ರಯೋಗಶೀಲತೆಯಿಂದ ಗಮನವನ್ನು ಸೆಳೀತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕು ಅಂಕೋಲಾ ಪಟ್ಟಣದಲ್ಲಿ ವಾಸಿಸುತ್ತಿರುವ ಪೂರ್ಣಾನಂದ ಭಟ್ಟರು ಹಲವಾರು ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿದ್ದಾರೆ. ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ. ಇವರು ಹೊಂದಿರುವುದು 31 ಗುಂಟೆ, ಅಂದರೆ 3/4 ಎಕರೆ ಭೂಮಿ. ಅಷ್ಟರಲ್ಲೇ ಅವರು ರಾಷ್ಟ್ರ ಮಟ್ಟದ ಸಾಧನೆ ಮಾಡಿ ಗುರುತಿಸಿಕೊಂಡಿದ್ದಾರೆ ಎಂಬುದು ವಿಶೇಷ. ತಮ್ಮ ಹಿಡುವಳಿಯಲ್ಲಿ ಅಡಿಕೆ, ಕಾಳುಮೆಣಸು, ಜಾಯಿಕಾಯಿ, ಬಟರ್ ಫ್ರೂಟ್, ಪೀನಟ್ ಬಟರ್ ಸೇರಿದಂತೆ ಹಲವಾರು ತರಹದ ಬೆಳೆಗಳನ್ನು ಬೆಳೆಸಿರುವ ಭಟ್ಟರು ಕೆಲವೊಂದು ವಿಲಕ್ಷಣ ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದಾರೆ. ವಿಶೇಷವಾಗಿ ಅಪರೂಪದ ಜಾಯಿಕಾಯಿ ಸಸ್ಯದ ತಳಿ ಸಂರಕ್ಷಣೆ ಮಾಡಿರುವುದಕ್ಕಾಗಿ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯವು ನೀಡುವ ಪ್ರತಿಷ್ಠಿತ ಪ್ಲಾಂಟ್ ಜಿನೋಮ್ ಸೇವಿಯರ್ ಫಾರ್ಮರ್ ಅವಾರ್ಡನ್ನು 2012ರಲ್ಲಿ ಪೂರ್ಣಾನಂದ ಭಟ್ಟರಿಗೆ ನೀಡಿ ಗೌರವಿಸಲಾಗಿದೆ. ತಳಿ ಸಂರಕ್ಷಣೆ ಕ್ಷೇತ್ರದಲ್ಲಿ ನೀಡಲಾಗುವ ಈ ಅತ್ಯುನ್ನತ ಪುರಸ್ಕಾರ ಜೊತೆಗೆ 1 ಲಕ್ಷ ರೂಪಾಯಿಗಳ ಗೌರವಧನವು ಇವರಿಗೆ ಸಂದಿದೆ. ಇವರದ್ದು ಸಂಪೂರ್ಣ ಸಾವಯವ ಕೃಷಿ. ಮನೆಯಲ್ಲಿ ಆಕಳನ್ನು ಸಾಕಿಲ್ಲ. ಆದರೆ ತಮ್ಮ ಕೃಷಿಗೆ ಬೇಕಾದ 10 ಟನ್ ಹಸಿ ಹಟ್ಟಿ ಗೊಬ್ಬರವನ್ನು ಇವರು ಹೊರಗಿನಿಂದ ತರಿಸಿಕೊಳ್ಳುತ್ತಾರೆ. ಇಳಿ ವಯಸ್ಸಿನಲ್ಲೂ ಇವರು ಸ್ವತಃ ಕೃಷಿ ಮಾಡುತ್ತಾರೆ ಮತ್ತು ಎಲ್ಲ ಖರ್ಚು ಕಳೆದು ವಾರ್ಷಿಕ 3 ಲಕ್ಷ ರೂಪಾಯಿ ಉಳಿತಾಯ ಮಾಡಿಕೊಂಡು ಬಂದಿದ್ದಾರೆ. 2 ಗಂಡು ಮಕ್ಕಳಿದ್ದಾರೆ. ಅವರಿಗೆ ತಮ್ಮದೇ ಆದ ಸ್ವಂತ ವಾಣಿಜ್ಯ ವಹಿವಾಟುಗಳಿರುವುದರಿಂದ ಅವರು ಕೃಷಿ ಲೋಕಕ್ಕೆ ಬಂದಿಲ್ಲ. ಎಲ್ಲರೂ ಒಟ್ಟಾಗೆ ಇದ್ದಾರೆ. ಕರಾವಳಿ ತೀರದ ಪ್ರದೇಶವಾದ್ದರಿಂದ ನೀರಿಗೆ ಸಮಸ್ಯೆ ಇಲ್ಲ. ತೆರೆದ ಬಾವಿ ಇದೆ. ತಮ್ಮದೇ ಆದ ವಿನೂತನ ಕೃಷಿ ಪದ್ಧತಿ ಇವರ ಯಶಸ್ಸಿಗೆ ಕಾರಣವಾಗಿದೆ. ಕರ್ನಾಟಕ ರಾಜ್ಯ ಕನ್ನಡ ಸೇನೆಯವರು ಇವರಿಗೆ ರಾಷ್ಟ್ರೀಯ ಕೃಷಿ ಶ್ರೀ ಪ್ರಶಸ್ತಿ ಕೊಟ್ಟು ಗೌರವಿಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯವರು ಜೀವಮಾನ ಸಾಧನೆ ಪ್ರಶಸ್ತಿ ಕೊಟ್ಟು ಗೌರವಿಸಿದ್ದಾರೆ. ಕರ್ನಾಟಕ ಸರ್ಕಾರ 2010-11ರ ಪ್ರತಿಷ್ಠಿತ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದವರು 2013-14ರಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿ ಕೊಟ್ಟಿದ್ದಾರೆ. ಕಡಿಮೆ ಭೂಮಿಯಲ್ಲಿ ಹೆಚ್ಚು ಇಳುವರಿ ತೆಗೆದ ಸಾಧನೆಗಾಗಿ ಮಹೀಂದ್ರ ಕಂಪನಿಯಿಂದ ರಾಷ್ಟ್ರ ಮಟ್ಟದ ಪ್ರಶಸ್ತಿಗೂ ಇವರು ಭಾಜನರಾಗಿದ್ದಾರೆ. ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಹಲವಾರು ಪತ್ರಿಕೆಗಳಲ್ಲಿ ಇವರ ಕೃಷಿ ಸಾಧನೆಯ ಕುರಿತಾಗಿ ಲೇಖನಗಳು ಪ್ರಕಟವಾಗಿವೆ. ಒಟ್ಟಿನಲ್ಲಿ ಕೃಷಿಕರಾಗಿ ತುಂಬು ಜೀವನ ನಡೆಸಿರುವ ಪೂರ್ಣಾನಂದ ಭಟ್ಟರು ಒಬ್ಬ ಸಂಪನ್ಮೂಲ ವ್ಯಕ್ತಿ. ಅವರು ಮಾಡಿರುವ ಸಾಧನೆಯನ್ನು ಇಂದಿನ ಪೀಳಿಗೆಯ ಕೃಷಿಕರು ಅಳವಡಿಸಿಕೊಂಡು ಮುಂದಡಿ ಇಟ್ಟರೆ ಕೃಷಿಯಲ್ಲಿ ಇನ್ನಷ್ಟು ಸಾಧನೆಗಳನ್ನು ಮಾಡುವುದು ಖಂಡಿತವಾಗಿ ಸಾಧ್ಯವಿದೆ. ಇಳಿಯ ವಯಸ್ಸಿನಲ್ಲೂ ಕುಗ್ಗದ ಉತ್ಸಾಹದೊಂದಿಗೆ ಯುವಕರನ್ನು ನಾಚಿಸುವಂತೆ ತಮ್ಮ ಕೃಷಿ ಕಾಯಕದಲ್ಲಿ ತೊಡಗಿಕೊಂಡಿರುವ ಪೂರ್ಣಾನಂದ ಭಟ್ಟರ ಸಾಧನೆ ಎಲ್ಲರಿಗೂ ಪ್ರೇರಣೆ ಕೊಡುವಂತಹದ್ದು. ಅವರ ಬದುಕು ನಮ್ಮೆಲ್ಲರಿಗೂ ಮಾದರಿ. ಗೆಳೆಯರೆ, ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.